ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರಗೌಡ ಅಕ್ಯೂಸ್ ನಂಬರ್ 1 ಅಂದ್ರೆ ನಾನೇ ಶುರು ಮಾಡ್ತೀನಿ. ನಾನು ಏನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ.
ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪವಿತ್ರಗೌಡ ಹೊರಬರಲು 1 ವರ್ಷ ಬೇಕು. ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 17ರಿಂದ ಕೇಸ್ ಪ್ರಾರಂಭವಾಗುತ್ತೆ. ಕೊಲೆ ಕೇಸ್ನಲ್ಲಿ ಪೊಲೀಸರು ಕಿತಾಪತಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕಪ್ಪು ಬಿಳಿ ಆಗುತ್ತೆ, ಬಿಳಿ ಕಪ್ಪು ಆಗುತ್ತೆ. ಪೊಲೀಸರು ಸುಳ್ಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ ಅಂತ ಪವಿತ್ರಗೌಡ ಪರ ವಕೀಲ ಎಸ್ ಬಾಲನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿರೈಲ್ ಮಾಡಿದ್ದಾರೆ ಅನ್ನೋದಕ್ಕೆ 2 ಗಾಡಿ ಎದುರಲ್ಲಿ ಉಪಯೋಗ ಮಾಡಿದ್ರು ಅನ್ನೋದು ಕೇಸು. ಗಾಡಿ ಒಳಗಡೆ ಕೂದಲು ಬಿದ್ದಿದೆ ಅನ್ನೋದು ಇನ್ನು ಕೇಸು. ಕೂದಲು ವಶಪಡಿಸಿಕೊಂಡಿದ್ವಿ ಅನ್ನೋದು ಕೇಸು. ಕೂದಲನ್ನೇ ನಾವು FSLಗೆ ಕಳಿಸಿದೀವಿ. ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಮಹಿಳೆಯರು ಕೂದಲು ಅಂದ್ರೆ IO ಹೇಳ್ತಾರೆ ಅದು ಪವಿತ್ರ ಗೌಡ ಕೂದಲು ಅಂದ್ರೆ ಯಾರು ಕೂದಲಂದು ಅದು ಕಂಡಿಡ್ದಿಲ್ಲ. ಈ ತರ 106 ಇದೆ. ಈಗ ಟ್ರಯಲ್ ಆಗುತ್ತೆ. ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ.